ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ ಮತ್ತು ಎಲ್ಲರೂ ಆರಾಮದಿರಿಲ್ರಿ? ಬನ್ನಿರಿ ಮತ್ತು ಇವತ್ತಿನ ರೆಸಿಪೀಸ್ ಚಲೋ ಮಾಡೋಣ. ಏನಪ್ಪ ರೆಸಿಪಿ ಅಂದ್ರೆ ಗಿರ 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 ಗಿಂಗಿರ ಗಿರ ಅಂತ ಗಿರ್ಮಿಟ್ ಮಾಡೋದಂತ ಹೆಂಗಂತಂದು ಹೇಳ್ಕೊಡಕ್ಕೆ ಬಂದೇನು ನೋಡ್ರಿ. ಸೊ ಬಾಯಾಗ ನೋಡಿದ ತಕ್ಷಣ ನೀರು ಬರಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತಾವೆ ರೀ. ಉತ್ತರ ಕರ್ನಾಟಕದ ಸಂಜೆ ಮುಂದದ್ದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇದ್ರ ಜೊತೆ ಮಿರ್ಚಿ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಇನ್ನೂ ಒಂದು ಕೈ ಮುಂದೆ ಇರ್ತೈತೆ ರೀ. ಸೊ ಹೆಂಗೆ ಮಾಡೋದ್ರಿ, ಏನು ಮಾಡೋದಂತಂದು ತಿಳಿಸ್ಕೊಡ್ತೇನೆ ರೀ. ಫಸ್ಟ್ ನಾ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ನಿ ರೀ. ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೇಟ್ ಮಾಡಿದ್ನಿ ರೀ. ಅದಾದಮೇಲೆ ಏನಕ್ಕೆ ಆದ ತಕ್ಷಣ ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನು ನೋಡ್ರಿ. ಸಾಸಿವೆ ಹಾಕ್ಕೊಂಡು ಮತ್ತು ಜೀರಿಗೆ ಹಾಕ್ಕೊಂಡು ಒಂದು ಚಟಪಟ ಅಂತ ಆಗೋವರೆಗೂ ಬಿಟ್ಟು ಆಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡೇನು ರೀ. ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡ್ಮೇಲೆ ಹೆಚ್ಕೊಂಡಿರುವಂಥ ಹಸಿ ಮೆಣ್ಸಿನ್ಕಾಯಿ ರೀ, ಖಾರ ಇರ್ತಾವಲ್ರಿ ಅಂತ ನೋಡಿರಿ. ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕೇನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಟೇಸ್ಟು. ಒಂದು ಸಲ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಿ ಅಂತಲೇ ಹೇಳ್ತೀನಿ. ಮತ್ತು ಹಂಗೆ ರೀ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಾಕತ್ತೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನೋಡಬೇಡ್ರಿ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅರ್ಶಿಣ ಪುಡಿ ಹಾಕ್ಕೊಂಡೇನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ ನೋಡಿರಿ. ಅದಾದಮೇಲೆ ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಡೇನಿ ರೀ. ಹುಣ್ಸೆಹಣ್ಣು ಹುಳಿ ಯಾಕೆ ಹಾಕ್ಕೊತೀನಿ ಅಂತಂದ್ರೆ ಇದು ಟೇಸ್ಟು ಸ್ವಲ್ಪ ಹುಳಿಯಾಗಿ ಆಮೇಲೆ ರುಚಿಯಾಗಿ ಬರ್ಬೇಕಂದ್ರೆ ಹುಣ್ಸೆಹಣ್ಣು ಹುಳಿ ಹಾಕ್ಕೊಳ್ರಿ, ಲಿಂಬೆಹಣ್ಣು ಹಾಕ್ಕೋಬೇಡ್ರಿ. ಹಾಗಾಗಿ ಹುಣ್ಸೆಹಣ್ಣು ಹುಳಿನ ಹಾಕ್ಕೊಳ್ರಿ. ಅದಾದಮೇಲೆ ಹುಣ್ಸೆಹಣ್ಣು ಹುಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡು ಅದು ಸ್ವಲ್ಪ ಕುದಿಯಾಕತ್ತೈತಲ್ರಿ, ಆವಾಗ ಬೆಲ್ಲ ಹಾಕ್ಕೊಳ್ರಿ. ಬೆಲ್ಲ ಎಲ್ಲ ತಂದರೆ ನಿಮ್ಮ ಹತ್ರ ಬೆಲ್ಲದ ಪೌಡ್ರ್, ನಾವು ಬೆಲ್ಲದ ಪೌಡ್ರನ್ನೇ ಯೂಸ್ ಮಾಡೋದು, ಹಾಗಾಗಿ ಬೆಲ್ಲದ ಪೌಡ್ರ್ ಹಾಕ್ಕೊಂಡೇನಿ ರೀ. ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡೇನಿ ರೀ. ಇದೆಲ್ಲ ಇವಾಗ ರೆಡಿ ಆತ್ರಿ. ರೆಡಿಯಾಗಿ ಕುದಿ ಮುತ್ತಬೇಕಲ್ರಿ. ಸೊ ಚೆಂದಾಗಿ ಕುದಿಯಾಕತ್ತಿತ್ತು ರೀ. ಮಸ್ತ್ ಅಂದ್ರೆ ಮಸ್ತ್ ಕುದ್ದಿದ ಮೇಲೆ ಒಂದು ಸಲ ಮತ್ತೆ ಕೈ ಆಡಿಸ್ರಿ ಚೆಂದಾಗೆ. ಕುದಿ ಮುಂದೆ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಅದಾದಮೇಲೆ ಅದು ಆರೋದಕ್ಕೆ ಬಿಟ್ಬಿಡೋಣ. ಆರೋದಕ್ಕೆ ಬಿಟ್ಮೇಲೆ ಒಂದು ಬೋಗನ್ಯಾಗ ನೀವು ಚುರ್ಮರಿ ಅಥವಾ ಮಂಡಕ್ಕಿ ಅಂತಿರಲ್ರಿ ಅವನ್ನ ತೊಗೋರಿ. ಅದಾದಮೇಲೆ ಮಾಡ್ಕೊಂಡಿರುವಂಥ ಪಲ್ಯ ಎಲ್ಲ ಆರಿದ್ಮೇಲೆ ಅದನ್ನು ಅಷ್ಟು ಪಲ್ಯ ಹಾಕ್ಕೊಳ್ರಿ. ಎಲ್ಲ ತಣ್ಣಗಾಗ್ಬೇಕು ರೀ ಪಲ್ಯ. ಹಂಗೆ ಬಿಸಿದಿದ್ರೆ ಚಲೋ ಆಗಂಗಿಲ್ಲ ರೀ, ಫುಲ್ ತಣ್ಣಗಾಗಿರ್ಬೇಕು. ಅದಾದಮೇಲೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಳ್ರಿ, ಮತ್ತು ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ, ಮತ್ತು ಹೆಚ್ಕೊಂಡಿರುವಂಥ ಟೊಮ್ಯಾಟೊ, ಮತ್ತು ತುರಿದಿಟ್ಕೊಂಡೇನಿ ರೀ ಗಜ್ರಿ. ಇದು ನಿಮಗೆ ಆಪ್ಷನ್ ರೀ, ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಅದಾದಮೇಲೆ ಮತ್ತೆ ಹುರ್ಕೊಂಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಅಂತೇವಲ್ರಿ, ಅಂಥವು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನ ಹಾಕ್ಕೊಳ್ರಿ. ಹಾಕ್ಕೊಂಡ್ಮೇಲೆ ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟನ್ನ ಹಾಕ್ಕೊಳ್ರಿ. ಕಡ್ಲಿ ಹಿಟ್ಟಲ್ರಿ ಮತ್ತು ಪುಟಾಣಿ ಹಿಟ್ರಿ, ಅವೆಲ್ಲ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಗರ್ ಅಥವಾ ಗಿರ ಅಂದ್ಕೊಂಡು ಮಾಡ್ಕೊಳ್ರಿ ಚೆಂದಾಗ. ಬೇಕಂದ್ರೆ ನೀವು ಹಾಡು ಹೇಳ್ಕೊತಾನೆ ಗಿರ್ ಅಂತ ಮಾಡ್ಕೊಳ್ರಿ, ಟೇಸ್ಟ್ ಭಾರಿ ಬರ್ತೈತಿ. ಸೊ ಈ ರೀತಿ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ. ಅದು ನೋಡ್ತಿರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡಾಕತ್ತೀನಿ ಅಂತಂದು. ಸೊ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ರೀ. ನೋಡಿದ ತಕ್ಷಣ ಬಾಯಾಗ ಹಂಗೆ ನೀರು ಬರ್ತಾವೆ. ಈ ರೀತಿ ಅಂತಂದು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದ್ರ ಜೊತೆ ಬೇಕಂದ್ರೆ ಸಂಜೆ ಮುಂದೆ ಬಿಸಿ ಬಜ್ಜಿ ಅಥವಾ ಬಿಸಿ ಮಿರ್ಚಿ ಅಥವಾ ಬಜ್ಜಿನ ಮಾಡಿಕೊಂಡು ಅಥವಾ ಪಕೋಡ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಇನ್ನೂ ಟೇಸ್ಟ್ ಒಂದು ಕೈ ಮೇಲೆ ಇರ್ತೈತೆ ರೀ. ಸೊ ಇವಾಗ ಗಿರ್ಮಿಟ್ ಅಂತೂ ರೆಡಿ ಆತ್ರಿ. ಅದನ್ನು ತಿನ್ನೋಕೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಒಂದು ತಾಟ್ ತೊಗೊಂಡ್ಬಿಟ್ಟು ಅದ್ರಾಗ ಗಿರ್ಮಿಟ್ ಹಾಕ್ಕೊಳ್ರಿ. ಮಸ್ತ್ ಅಂದ್ರೆ ಟೇಸ್ಟ್ ಭಾರಿ ಬರ್ತಾವೆ. ಮಾಡಿದ ತಕ್ಷಣ ತಿನ್ಬೇಕ್ರಿ, ಅವನ್ನ ಹಂಗೆ ಇಡಬಾರ್ದ್ರಿ. ಹಂಗೆ ಇಟ್ವಿ ಅಂದ್ರೆ ಮೆತ್ತಗಾಗ್ಬಿಡ್ತಾವ್ರಿ. ಹಾಗಾಗಿ ಮಾಡಿದ ತಕ್ಷಣ ತಿಂದ್ಬಿಡ್ಬೇಕ್ರಿ. ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸೇವ್ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಟೇಸ್ಟ್ ಭಾರಿ ಅಂದ್ರೆ ಭಾರಿ ಬರ್ತೈತೆ ನೋಡ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಸಂಜೆ ಮುಂದೆ ಮಕ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಂದ್ರೆ ಇದ್ರಿ ಮಾಡಿಕೊಡ್ರಿ. ತುಂಬ ಅಂದ್ರೆ ತುಂಬ ಇಷ್ಟಪಟ್ಟು ತಿಂತಾರ್ರಿ. ನೋಡ್ತಿರ್ಬೋದು ನೀವು, ನೋಡಿದ ತಕ್ಷಣ ಬಾಯಾಗ ನೀರು ಬರಾಕತ್ತಾವಂತ ಅಂದ್ಕೊಂಡೇನಿ ರೀ. ಸೊ ಮತ್ತೆ ಯಾಕ್ರಿ ತಡ, ಹೋಗ್ಬಿಟ್ಟು ಇವಾಗ ಮಾಡ್ಕೊಂಡು ತಿಂದ್ಬಿಡ್ರಿ ಸಂಜೆ ಮುಂದೆ ಕಾಯಕ್ಕಿಂತ. ಸೊ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ ರೀ.